ವಿಶೇಷ ಸಂಚಿಕೆ 54 ಗೋವಾ ಕ್ವಾಟ್ಲೆ ಮುತ್ತಣ್ಣ. ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಮ್ಮದು ಇನ್ನೇನು ಬೆಳಗ್ಗೆ ಎದ್ದು ವಾಕಿಂಗು, ಚರ್ಚ್ ಫೀಲ್ಡಲ್ಲಿ ವಾಕಿಂಗ್ ಮಾಡ್ತಾ ಇದ್ದೆ. ನೋಡಿ, ಆಲದ ಮರ ಬೆಳೆದಷ್ಟು ಕೊಂಬೆ ಇರೋಕ್ಕೆ ಜಾಸ್ತಿ. ಮನುಷ್ಯಂದು ಅಷ್ಟೇ, ಮನುಷ್ಯ ಬೆಳೆದ್ರೆ ಕೈ ಚಾಚ್ಬೋದು, ಎಲ್ಲಿಗೆ ಬೇಕಾದ್ರೂ ಏನಕ್ಕೆ ಬೇಕಾದ್ರೂ ಮಾಡ್ಬೋದು, ಹೋರಾಟ ಮಾಡ್ಬೋದು. ಚರ್ಚು ವಿಶೇಷವಾಗಿದೆ. ಮಾವಿನ ಮರ ಇದೆ, ಡೈಲಿ ತೋರಿಸ್ತಾ ಇದ್ದೀನಿ ನಿಮಗೆ ಮಾವಿನ ಮರನ. ಹಣ್ಣಿಲ್ಲ ಆದರೆ ಮಾವಿನ ಮರದಲ್ಲಿ ನಮ್ಮ ರೂಮ್ ಕಡೆ ಹೋಗುವಂಥ ರಸ್ತೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ದೇಹದಾಢ್ಯವಾಗಿ ದೇಹವನ್ನು ಆರೋಗ್ಯವಾಗಿಡಲು ಚಲಿಸುವುದು ಬಹುಮುಖ್ಯವಾಗಿರುತ್ತೆ. ಅಲ್ಲಿಂದ ಸೀದಾ ಅಂಗಡಿಗೆ ಬಂದು ನಮ್ಮ ಕರ್ತವ್ಯ ನಿಭಾಯಿಸಬೇಕು. ಕರ್ತವ್ಯ ನಿಭಾಯಿಸೋದಲ್ಲಿ ತತ್ತಿ ಪಫ್ಸನ್ನು ತಯಾರಿಕೆ ಮಾಡಿದ್ದು, ಮತ್ತು ಮಶ್ರೂಮ್ ಪ್ಯಾಟೀಸು, ಇನ್ನೂ ತುಂಬ ಐಟಮ್ ಮಾಡಿದ್ದೀವಿ. ಹಾಗೆ ಇದು ಬಾಜಿ ಪ್ಯಾಟೀಸು, ಭಗವಂತನಿಗೆ ಪೂಜೆ ಸಲ್ಲಿಸಿದ್ದು. ದೇವರಿಗೆಲ್ಲ ಪೂಜೆ ಮಾಡಿ ಕ್ಲೀನಾಗಿ ಹೂವಿನಾರ ಹಾಕಿ ಉದ್ಗಡ್ಡೆಯಾಗಿ ಕೈ ಮುಗಿದು ಒಳ್ಳೇದು ಮಾಡುವಂತ. ಹಾಗೆ ಇಂಡಿಯನ್ ಫ್ಲಾಗ್ ಹಾಕಿದ್ದೀವಿ ನೋಡಿ, ವಿಶೇಷವಾಗಿ. ಹಾಗೆ ಕಡಲೆಕಾಯಿ ಬೇಯಿಸಿದ್ದು ಸ್ವಲ್ಪ ತಿನ್ನೋಕ್ಕೆ ಅಂಥೇಳಿ ಉಪ್ಪು ಹುಳಿ ಎಲ್ಲ ಹಾಕಿ ಕಡಲೆಕಾಯನ್ನು ಬೇಯಿಸಿ ತಿಂದಿದ್ದಾಯಿತು. ಈಗ ಬಟ್ಟೆ ತರೋಕ್ಕೆ ಅಂತ ಹೊರಗಡೆ ಹೋಗೋಣ ಅಂತ ಇವರು ಚೈನಾದಿಂದ ಬಂದಿರೋಂಥ ಬ್ರೂಸ್ಲಿ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೆ. ಬಂದೆ, ವಿಶಾಲ್ ಮಾರ್ಟಲ್ಲಿ ಹೋಗಿ ಬಟ್ಟೆ ಖರೀದಿ ಮಾಡೋಕ್ಕೆ. ಇವನೇನು ಸೆಲ್ಫಿ ಫೋಟೋ ಅಲ್ಲಿಗೆ ಹಿಂಚ್ಕೊಂಡು ತಿಕ್ಕಂತಾನಪ್ಪ ಅತ್ಲಾಗಿ. ಎಲ್ಲಿ ಹೋದರೂ ಫೋಟೋ ಸೆಲ್ಫಿ ಹಿಡಿತಾರೆ. ಇದು ಗೋವಾದಲ್ಲಿ ವೈಟ್ ಚರ್ಚ್ ಅಂತಾರೆ. ತುಂಬ ಫೇಮಸ್ಸು, ಉತ್ತಮವಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಸುಂದರ ವಿಶಾಲವಾಗಿ ಇದೆ. ನೋಡಿ, ನೀವೆಲ್ಲರೂ ಎಲ್ಲೇ ಇದ್ದರೂ ನೋಡಿ ಆನಂದಿಸಿ ಅನುಭವಿಸಿ. ಅಲ್ಲಿಂದ ಸೀದಾ ಬಂದು ಅಂಗಡಿ ಕಡೆ ಬಂದು ಅಂಗಡೀಲಿ ಸ್ವಲ್ಪ ಹೊತ್ತು ಹಂಗೆ ಈ ಕಡೆ ಅಡ್ಡಾಡಿ ಇದ್ದು, ಹುಡುಗರು ಕೈಲಿ ತಮಾಷೆ ಮಾಡ್ಕೊಂಡು ಬಟ್ಟೆ ತಂದಿದ್ದು. ತುಂಬ ಒಂದು ಚೆನ್ನಾಗಿರೋದು, ವಿಶೇಷವಾಗಿರೋ ಅಂಥದ್ದು. ಅವನ್ನೆಲ್ಲ ಹಂಗೆ ಪಟ್ಟೆ ಚಡ್ಡಿ ಏನು ಮರೆತ್ರಿ, ಇವನು ಮರಿಬಾರ್ದು ಕಣ್ರಿ. ಎಷ್ಟೇ ಬಟ್ಟೆ ಯಾವುದೇ ಏನೇ ಬರಲಿ. ಒಂದು 23-14 ಹ್ಯಾಟು, ವೈಟ್ದೊಂದು ಶರ್ಟು, ಇನ್ನು ಬ್ಲೂ ಕಲರ್ದೊಂದು. ಮತ್ತು ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಪಲಾವ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ಸುಗಂಧವಾಗಿದೆ ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ ತುಂಬ ಟೇಸ್ಟಿಯಾಗಿ, ಅದ್ಭುತವಾಗಿ, ಸುಮಧುರವಾಗಿದೆ. ಹಾಗೆ ವಿಶೇಷವಾಗಿ ಕೊಬ್ಬರಿ ಬಿಸ್ಕೆಟ್ಟು ತಯಾರಿಸಿದ್ದು, ಏಲಕ್ಕಿ ಮಿಶ್ರಿತ, ತುಂಬ ರುಚಿಕರವಾದ, ಉತ್ತಮವಾದ, ರುಚಿಯುಳ್ಳ. ಅಲ್ಲಿಂದ ಮತ್ತೆ ಸ್ವಲ್ಪ ಹೊತ್ತು ತಿರುಗಾಡೋಣ ಅಂಥೇಳಿ ಹೊರಗಡೆ ಬಂದೆ. ಹಾಗೆ ಸ್ವಲ್ಪ ಹೊತ್ತು ತಿರುಗಾಡಿ ಅಲ್ಲಿ ಇಲ್ಲಿ ಫೀಲ್ಡಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಮಾತಾಡಿಕೊಂಡು, ಇನ್ನೇನು ಮಾಡೋದ್ರಿ, ಸಿಂಗಲ್ ಜೀವನ, ಹೋರಾಡಬೇಕಲ್ಲ, ಸಂಘರ್ಷ. ಏನಕ್ಕಾದರೂ ಹೋರಾಡಿ, ಜೀವನಕ್ಕೋಸ್ಕರ ಒಂದು ಹೋರಾಡಿ ಜೀವನ ಮಾಡಬೇಕಲ್ಲ. ಹಾಗೆ ಸುಮ್ಮನೆ ಇರೋಕ್ಕಾಗುತ್ತಾ? ಹೌದಲ್ವ, ನೀವೇ ಹೇಳಿ. ಆಯಿತು, ಸತ್ಯನೇ ಅದು. ಇದು ನಮ್ಮ ರೂಮ್ ಹತ್ರ ಇರುವಂಥ ಚರ್ಚು. ಎಷ್ಟು ಸುಂದರವಾಗಿದೆ, ಆಕಾಶ ಒಂದು ನೋಡಿ, ಲೈಟಿಂಗ್ಸು ಎಲ್ಲ ಎಷ್ಟು ಚೆಂದಾಗಿದೆ. ರೋಡ್ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಅಲ್ಲಿಂದ ಎಲ್ಲ ಕೆಲಸ ಎಲ್ಲ ಮುಗಿದು ರೂಮಿಗೆ ಬಂದು ಬಟ್ಟೆ ಎಲ್ಲ ತೊಳೆದು ಬಟ್ಟೆ ಇದು ಮಾಡಿ ಒಣೆ ಹಾಕಿ ರೂಮ್ ಕಸ ಒರೆಸಿ ಎಲ್ಲೆಲ್ಲ ಐಟಮ್ ಇದ್ದಾವೆಲ್ಲ ಜೋಡಿಸಿ ನೆಲ ಎಲ್ಲ ಒರೆಸಿ ಗೊಂಬೆಗೆ ಟೋಪಿ ಇಟ್ಟು